ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ವಿಷಯದಲ್ಲಿ ಬರಲಿ ಅಂತ ಸುಮಾರಾಗಿ ನಮ್ಮ ಪ್ರೀತಿಯ ಶಿಷ್ಯರಾದ ಸುಮನ್ ಮತ್ತು ರೈತರವರು ಯೂಟ್ಯೂಬ್ ಚಾನಲ್ಲಿ ಪ್ರಸಾರ ಪ್ರಾರಂಭ ಮಾಡ್ತಾ ಇದ್ದಾರೆ. ಹುಡುಗರು ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ. ಅವರ ಕಾರ್ಯ ಯಶಸ್ವಿಯಾಗಲಿ, ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಎಲ್ಲ ರೀತಿಯಿಂದ ವೃದ್ಧಿಯಾಗಿ ಸಮಾಜ ಸೇವೆ ಮಾಡುವಂಥ ಧೈರ್ಯ ಸ್ಥೈರ್ಯ ಭಗವಂತ ಅವರಿಗೆ ಕೊಡಲಿ, ಸತ್ಯ ಪ್ರದರ್ಶನ ಮಾಡಲಿ ಅಂತ ಹಾರೈಸಿ ಅವರ ಕಾರ್ಯ ಯಶಸ್ಸನ್ನು ಕೊಡ್ತಾ ಇದ್ದೇವೆ. ಸ್ಥಳೀಯರು ಮತ್ತು ಶ್ರೀಮಠದ ಭಕ್ತರಾದ ಮತ್ತು ಪತ್ರಕರ್ತರಾದ ಆನಂದ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೂ ಈ ಕೋಡಿ ಮಠದ ವಿಶೇಷತೆಗಳನ್ನ ಅವ್ರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ. ರಾಜ್ಯದ ಪ್ರಸಿದ್ಧ ಮಠಗಳಲ್ಲಿ ಒಂದಾಗಿರುವ ಸುಕ್ಷೇತ್ರ ಆರ್ನಾಡಿ ಕೋಡಿ ಮಠವು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತ ಆಗಿದೆ ಅನ್ನೋದಕ್ಕಿಂತ ಒಂದು ಜಾತ್ಯತೀತ ಮಠ ಆಗಿ ಇವತ್ತು ನಾಡಿನ ಉದ್ದಗಲಕ್ಕೂ ತನ್ನದೇ ಆದ ರೀತಿಯಲ್ಲಿ ಹೆಸರು ಹೊಂದಿದೆ. ಅಂದ್ರೆ ಅಪಾರ ಸಂಖ್ಯೆಯ ಭಕ್ತರನ್ನ ಶ್ರೀಮಠ ಹೊಂದಿದೆ. ಶ್ರೀಮಠದ ಇಂದಿನ ಗುರುಗಳಾದಂಥ ನೀಲಮಜ್ಜಯ್ಯ ಗುರುಗಳು ಹಾಗೂ ಶಿವಲಿಂಗಜ್ಜಯ್ಯನವರ ಗುರುಗಳು ಇಬ್ರು ಅವರ ಗದ್ದಿಗೆಗಳು ಇಲ್ಲೇ ಇದೆ. ಅಂತ ಒಂದು ಪುಣ್ಯಕ್ಷೇತ್ರ ಈ ಆರ್ನಳ್ಳಿ ಕೋಡಿ ಮಠ. ಪ್ರಸ್ತುತ ಜಗದ್ಗುರುಗಳಾದ ಡಾಕ್ಟರ್ ಶಿವಾನಂದ ಶಿವಗಿ ರಾಜೇಂದ್ರ ಮಹಾಸ್ವಾಮಿಗಳು ಸಹ ಒಂದು ರೀತಿಯ ಪವಾಡ ಪುರುಷರು ಅಂದ್ರೆ ತಪ್ಪಾಗಲ್ಲ. ಅವರು ಏನು ಶಿವಲಿಂಗಜ್ಜಯ್ಯನವರ ಗದ್ದಿಗೆ ಶಿವಲಿಂಗಜ್ಜಯವರು ತಾಳೆಗರಿಯಲ್ಲಿ ಏನು ನಾಡು ದೇಶದ ಬೆಳವಣಿಗೆ ಆಗು ಹೋಗುಗಳನ್ನ ಏನು ನೂರಾರು ವರ್ಷಗಳ ಮೊದಲೇ ಬರೆದಿ ಇಟ್ಟಿದ್ದಾರೆ. ಅದನ್ನ ಕೋಡಿ ಮಠದ ಸ್ವಾಮಿಗಳು ಆ ತಾಳೆಗರಿ ಭವಿಷ್ಯನ ವಿವರಿಸಿ ಮನುಕುಲಕ್ಕೆ ಎಚ್ಚರಿಸುವ ಅಥವಾ ತಾಳೆ ಗಡಿಯಲ್ಲಿ ಅಡಕವಾಗಿರುವ ಸಂದೇಶವನ್ನ ಕಾಲಕಾಲದಲ್ಲಿ ನೀಡ್ತಾ ಜಗತ್ತಿನ ಆಗು ಹೋಗುಗಳನ್ನ ಮುಂಚಿತವಾಗಿ ಅವರು ನುಡಿತಿರುವ ಭವಿಷ್ಯ ಎಲ್ಲವೂ ಸಹ ನಿಜ ಆಗ್ತಾ ಇದೆ ಅನ್ನೋದೇ ಕೆಲವೊಂದು ಅಹಿತಕರ ಘಟನೆಗಳನ್ನ ತಪ್ಪಿಸಿಕೊಳ್ಳಲು ಅಥವಾ ಅದು ಸಂಭವಿಸಬಹುದಾದ ಭಾರಿ ಸಾವು ನೋವು ಆಗ್ಬೋದು, ನಷ್ಟವಾಗ್ಬೋದು, ಇದನ್ನು ತಪ್ಪಿಸಿಕೊಳ್ಳಲು ಸಹ ಎಲ್ಲೋ ಒಂದು ರೀತಿ ಸಹಕಾರ ಆಗ್ತಾ ಇದೆ ಅನ್ನೋದು ನನ್ನ ಭಾವನೆ. ಕೋಡಿ ಮಠದ ಜಗದ್ಗುರುಗಳು ಕೇವಲ ಸ್ಥಳೀಯರಿಗೆ ಅಷ್ಟೇ ಭವಿಷ್ಯ ಹೇಳಲ್ಲ. ಈ ರಾಜ್ಯ ದೇಶದ ಅಪ್ರತಿಮ ರಾಜಕಾರಣಿಗಳು, ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ಸೇರಿದಂತೆ ಬೂಟಾ ಸಿಂಗ್, ಹೀಗೆ ಸ್ಥಳೀಯವಾಗಿ ರಾಜ್ಯದ ಮಟ್ಟದ ಅನೇಕ ಧುರೀಣರು, ಯಡಿಯೂರಪ್ಪ ಆದಿಯಾಗಿ, ಸಿದ್ದರಾಮಯ್ಯ ಆದಿಯಾಗಿ, ಪ್ರಸ್ತುತ ರೈಲ್ವೆ ಮಿನಿಸ್ಟರ್ ಆಗಿರುವಂತ ವಿ ಸೋಮಣ್ಣ ಇರ್ಬೋದು, ದೇವೇಗೌಡರು ಕುಟುಂಬ ಇರ್ಬೋದು, ಬಹುತೇಕ ರಾಜಕಾರಣಿಗಳಿಗೆ ಅರಸೀಕೆರೆ ಆರಳ್ಳಿ ಕೋಡಿ ಮಠ ಚಿರಪರಿಚಿತ ಅನ್ನೋದಕ್ಕಿಂತ ಅವರ ಬದುಕು ಅಥವಾ ಅವರ ವೃತ್ತಿ ಜೀವನ ಅಥವಾ ರಾಜಕೀಯ ಜೀವನದಲ್ಲಿ ಏರಿಳಿತಗಳನ್ನ ಕಂಡಾಗ ಸ್ವಾಮೀಜಿಯವರ ಹತ್ರ ಬಂದು ಅದಕ್ಕೆ ಪರಿಹಾರ ಕಂಡುಕೊಳ್ಳೋದನ್ನ ನಾವು ದಿನನಿತ್ಯದಲ್ಲಿ ನೋಡ್ತಾ ಇದೀವಿ. ಅಷ್ಟು ನಿಖರವಾದ ಭವಿಷ್ಯವನ್ನ ಹೇಳುವ ಮೂಲಕ ಮನುಕುಲವನ್ನ ಎಚ್ಚರಿಸ್ತಿದ್ದಾರೆ. ಅಷ್ಟೇ ಅಲ್ಲದೆ
ನೊಂದು ಬೆಂದು ಬಂದಂತ ಪ್ರತಿಯೊಬ್ಬರಿಗೂ ಸ್ವಾಮೀಜಿಯವರು ನೀಡುವ ಸಲಹೆ, ಸೂಚನೆ, ಮಾರ್ಗದರ್ಶನದಿಂದ ಅನೇಕ ಭಕ್ತರ ಬದುಕು ಇವತ್ತು ಬೆಳಗ್ತಾ ಇದೆ. ಇಂಥ ಒಂದು ಶ್ರೀ ಕ್ಷೇತ್ರ ಅರಸೀಕೆರೆ ತಾಲೂಕಿನಲ್ಲಿರುವುದು ಶ್ರೀಮಠಕ್ಕೆ ನಾನು ಒಬ್ಬ ಭಕ್ತನಾಗಿ ಇಲ್ಲಿ ಬರೋದು ಅತೀವ ಹೆಮ್ಮೆಯ ಸಂಗತಿ ಅಂತ ನಾನು ಈ ಮೂಲಕ ಭಕ್ತಿಪೂರ್ವಕವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ